ಬನ್ನಿ, ಬಿಜೆಪಿ ಮತ್ತು ಜೆಡಿಎಸ್ ಲೋಕಸಮರಕ್ಕೆ ಇನ್ನು ಕೆಲವೇ ತಿಂಗಳುಗಳು ಬಾಕಿ ಇದೆ. ಲೋಕಸಮರಕ್ಕೆ ಇನ್ನು ಕೆಲವೇ ತಿಂಗಳು ಬಾಕಿ ಇದೆ. ಕಳೆದ ಸೆಪ್ಟೆಂಬರ್ ತಿಂಗಳಲ್ಲಿ ಲೋಕಸಭಾ ಚುನಾವಣೆಗೆ ಮೈತ್ರಿಯನ್ನು ಘೋಷಿಸಿದ ಬಿಜೆಪಿ ಮತ್ತು ಜೆಡಿಎಸ್ ಸೀಟು ಹಂಚಿಕೆ ತೀರ್ಮಾನವನ್ನು ಅಂತಿಮಗೊಳಿಸುವ ಹಂತದಲ್ಲಿದೆ. ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ತಮ್ಮ ಪುತ್ರ ನಿಖಿಲ್ ಕುಮಾರಸ್ವಾಮಿ ಜೊತೆ ದೆಹಲಿಗೆ ತೆರಳಿದ್ರು. ಗೃಹ ಸಚಿವ ಅಮಿತ್ ಶಾ ಜೊತೆ ಸೀಟು ಹಂಚಿಕೆ ವಿಚಾರವಾಗಿ ಸುದೀರ್ಘ ಚರ್ಚೆ ನಡೆಯಿತು. ಮೂಲಗಳ ಪ್ರಕಾರ ಜೆಡಿಎಸ್ಗೆ 3 ಕ್ಷೇತ್ರ ಬಿಟ್ಟುಕೊಡೋದಕ್ಕೆ ಬಿಜೆಪಿ ಹೈಕಮಾಂಡ್ ಬಹುತೇಕ ಒಪ್ಪಿದೆಯಂತೆ. ಯಾವುದೆಲ್ಲ? ಹಾಸನ, ಮಂಡ್ಯ ಮತ್ತು ಕೋಲಾರ. ಅರೆ, ಮಂಡ್ಯ ಬಂತ ಅಂತ ಕೇಳ್ಬೋದು. ಮೈಸೂರು ಇತ್ತಲ್ಲ, ಮಂಡ್ಯ ಬಂತ. ಈಗಿರೋದು ಹಾಸನ, ಮಂಡ್ಯ, ಕೋಲಾರ. ಮತ್ತು ಇನ್ನೊಂದು ಲಾಭ ಏನು ಅಂತಂದರೆ, ಮಂಜುನಾಥ್, ಸಿ ಎನ್ ಮಂಜುನಾಥ್ ಅವರಿದ್ದಾರಲ್ಲ, ಜಯದೇವ ಆಸ್ಪತ್ರೆ ಮಾಜಿ ನಿರ್ದೇಶಕರು, ಅವರನ್ನು ನಾವು ಗೆಲ್ಲಿಸ್ಕೊಂಡು ಬರ್ತೀವಿ. ನೀವು ಜೆ ಡಿ ಎಸ್ಸಿಂದ ಕಣಕ್ಕಿಳಿಸೋದು ಬೇಡ, ಅದು ಯಾವುದಾದ್ರೂ ಮಾಡ್ತೀವಿ. ಬೆಂಗಳೂರು ಗ್ರಾಮಾಂತರ ಆಯ್ತೀವಿ. ಹಾಗಿದ್ದರೆ 28 ಕ್ಷೇತ್ರಗಳ ಪೈಕಿ ಎಷ್ಟೆಷ್ಟು ಬಿ ಜೆ ಪಿ ಜೆ ಡಿ ಎಸ್? ಬನ್ನಿ ನೋಡೋಣ. ಬಿ ಜೆ ಪಿ ಜೆ ಡಿ ಎಸ್ಗೆ ಎಷ್ಟು ಕ್ಷೇತ್ರ ಬಿಟ್ಟುಕೊಟ್ಟಿದೆ? ದಳಕ್ಕೆ 3, ಕಮಲಕ್ಕೆ 28 ಕ್ಷೇತ್ರಗಳ ಪೈಕಿ ಜೆ ಡಿ ಎಸ್ಗೆ 3 ಕ್ಷೇತ್ರ ಬಿಟ್ಟುಕೊಡಲು ಬಿ ಜೆ ಪಿ ಒಪ್ಪಿಗೆಯನ್ನು ಕೊಟ್ಟಿದೆ. ಜೆ ಡಿ ಎಸ್ಗೆ ಯಾವುದೆಲ್ಲ? ಹಾಸನ ಆಲ್ರೆಡಿ ಎಂ ಪಿ ಇದ್ದಾರೆ. ಮಂಡ್ಯ, ಕೋಲಾರ ಮತ್ತು ಹಾಸನ ಪ್ರಾಬ್ಲಮ್ ಇಲ್ಲ. ಮಂಡ್ಯ ವಿಚಾರವಾಗಿ ಈ ಪ್ರಾಬ್ಲಮ್ ಇದೆ. ಬೆಂಗಳೂರು ಗ್ರಾಮಾಂತರ ಮತ್ತು ತುಮಕೂರನ್ನು ಕೂಡ ಕೇಳಿದರು. ಒಟ್ಟು 5 ಕೇಳಿದರು. 3 ಕೊಡ್ತೀವಿ. ಆಮೇಲೆ ಯಾರನ್ನು ಮಂಜುನಾಥ್ ಅವರನ್ನು ನಮ್ಮ ಅಭ್ಯರ್ಥಿಯಾಗಿ ಕಣಕ್ಕಿಳಿಸ್ತೀವಿ, ನಿಮ್ಮ ಅಭ್ಯರ್ಥಿಯಾಗಿ ಬೇಡ. ನಿಮ್ಮ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿದ್ರೆ ಅದು ಫ್ಯಾಮಿಲಿ ಪಾಲಿಟಿಕ್ಸ್ ಆಗುತ್ತೆ. ಬೆಂಗಳೂರು ಗ್ರಾಮಾಂತರ ನಮಗೇ ಬೇಕು ಅಂತ ಬಿ ಜೆ ಪಿ ಪಟ್ಟು ಹಿಡಿದಿದೆ. ಆದರೆ ಗ್ರಾಮಾಂತರದಲ್ಲಿ ಡಾಕ್ಟರ್ ಮಂಜುನಾಥ್ ಅವರನ್ನು ಕಣಕ್ಕಿಳಿಸಲು ನಿರ್ಧಾರ ಮಾಡಿದೆ. ಯಾಕಂದರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಕಳೆದ 1 ವರ್ಷದಿಂದ ಕೆಲಸ ಮಾಡ್ತಾ ಇದೆ RSS. ಯಾಕೆ ಅಂತಂದರೆ, ಕಪಾಲಿ ಬೆಟ್ಟದ ಒಂದು ಗಲಾಟೆ ನಿಮ್ಗೆ ಗೊತ್ತಿರ್ಬೋದು. ಅಲ್ಲಿ ಏಸು ಬೆಟ್ಟ ಮಾಡ್ತೀವಿ ಅಂತೇಳಿ ಕನ್ನಡಕ ಪ್ರಭಾಕರ್ ಭಟ್ರೆಲ್ಲ ಬಂದು ಭಾಳ ದೊಡ್ಡ ಹೋರಾಟವನ್ನು ಮಾಡಿದರು. ಹಾಗಾಗಿ ಕಳೆದ 1 ವರ್ಷದಿಂದ ಗ್ರಾಮಾಂತರದಲ್ಲಿ, ಬೆಂಗಳೂರು ಗ್ರಾಮಾಂತರದಲ್ಲಿ ಕೆಲಸ ಮಾಡ್ತಾ ಇದೆ ಅಂತ RS. ಆ ಒಂದು ಪಕ್ಕಡ್ ಅಂತಾರಲ್ಲ, ಅದು ಸಿಕ್ಕಿದೆ. ಯಾಕೆ ಅಂತಂದರೆ, ಈ ಒಕ್ಕಲಿಗ ಬೆಲ್ಟನ್ನು ವಶಪಡಿಸ್ಕೊಳ್ಬೇಕು ಅಂತ ಅವತ್ತಿಂದ ನಾವು ಹೇಳ್ತಾ ಇದ್ದೀವಿ. ಜೆ ಡಿ ಎಸ್ ಜೊತೆ ಬಿ ಜೆ ಪಿ ಹೋಗೋದಕ್ಕೆ ಕೂಡ ಅದೇ ಮುಖ್ಯ ಕಾರಣ. ಸೊ ಹಾಗಾಗಿ 1 ವರ್ಷದಿಂದ ಹಾಗಿದ್ರೆ ಯಾರಾಗ್ತಾರೆ ಎಲ್ಲೆಲ್ಲಿ ದಳ ಅಭ್ಯರ್ಥಿ? ಹಾಸನ ಪ್ರಜ್ವಲ್ ರೇವಣ್ಣ ಪಕ್ಕ. ಕೋಲಾರದ ನಿಸರ್ಗನಾರಾಯಣ ಸ್ವಾಮಿ ಹಿಂದೆ ಕೂಡ ಬಿ ಜೆ ಪಿಯಿಂದ ಕಣಕ್ಕಿಳಿದಿದ್ರು ವಿಧಾನಸಭೆಗೆ. ಮಂಡ್ಯದಲ್ಲಿ ಸಿ ಎಸ್ ಪುಟ್ಟರಾಜು ಆದರೆ ಸುಮಲತಾ ಏನು ಮಾಡ್ತಾರೆ ಅನ್ನೋದೇ ಮಂಡ್ಯದ ಇನ್ನೂ ಕ್ಲಿಯರ್ ಆಗ್ತಾನೇ ಇಲ್ಲ. ಈ ರೀತಿ ಒಂದು ತೇಲು ಬಿಡಲಾಗಿದೆ. ಮಾರ್ಚ್ ಮೊದಲ ವಾರದಲ್ಲಿ ಕ್ಲಾರಿಟಿ ಸಿಗುತ್ತೆ. ಯಾಕೆಂದರೆ ಮಂಡ್ಯ ವಿಚಾರಕ್ಕೆ ಬಂದರೆ ಏನಾಗುತ್ತೆ ನಿಮಗೆ? ಈಗ ಸಿ ಎಸ್ ಪುಟ್ಟರಾಜು, ಜೆ ಡಿ ಎಸ್ ಸಿ ಎಸ್ ಪುಟ್ಟರಾಜು ನಿಂತರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಒಟ್ಟಾಗಿ ನಿಲ್ಲಬೇಕು. ಸುಮಲತಾ ಸಪೋರ್ಟ್ ಮಾಡ್ತಾರಾ ಸಿ ಎಸ್ ಪುಟ್ಟರಾಜುಗೆ? ನೋ, ಚಾನ್ಸೇ ಇಲ್ಲ. ಅವರೇನು ಹೇಳಿದ್ದಾರೆ? ಸುಮಲತಾ ನರೇಂದ್ರ ಮೋದಿ ಅವ್ರಿಗೂ ಅಮಿತ್ ಶಾಗೂ ನಾನು ಬಿ ಜೆ ಪಿ ಸೇರ್ತೀನಿ, ಬಿ ಜೆ ಪಿಯಿಂದ ಕಾಂಟೆಸ್ಟ್ ಮಾಡ್ತೀನಿ. ಅಮಿತ್ ಶಾ ಅವ್ರಿಗೆ ಮತ್ತು ನರೇಂದ್ರ ಮೋದಿ ಅವ್ರಿಗೆ ಈ ಭಾಗದಲ್ಲಿ, ಅಂದರೆ ಹಳೆ ಮೈಸೂರು ಭಾಗದಲ್ಲಿ ಅಥವಾ ಮಂಡ್ಯ ಮೈಸೂರು ಭಾಗದಲ್ಲಿ ಓರ್ವ ಒಕ್ಕಲಿಗ ನಾಯಕ ಅಥವಾ ನಾಯಕಿ ಬೇಕು. ಯಾರಿಲ್ಲ ಅಲ್ಲಿ ಆ ಭಾಗದವರು. ಇವರು ಬಿ ಜೆ ಪಿಯಲ್ಲಾದರೆ ಇವತ್ತಲ್ಲ ನಾಳೆ ಜೆ ಡಿ ಎಸ್ ಜೊತೆಗಿರುತ್ತೆ ಅಂತ ಏನು ಗ್ಯಾರಂಟಿ? ಒಬ್ಬರು ಬಲಿಷ್ಠವಾದಂಥ ನಾಯಕಿ. ಹಾಗಂತ ನೀವು ಕೇಳ್ಬೋದು ಸುಮಲತಾ ಅವರಿಗೆ ರಾಜ್ಯಸಭೆ. ನೋ, ಸುಮಲತಾ ಅವರಿಗೆ ಬೆಂಗಳೂರು ಉತ್ತರದಿಂದ ಕೂಡ ಆಫರ್ ಇದೆ ಬಿ ಜೆ ಪಿಯಿಂದ, ಅಥವಾ ಬೇರೆ ಕಡೆ ನಿಲ್ಲಿಸಿ ಗೆಲ್ಲಿಸೋದು ದೊಡ್ಡ ಕಷ್ಟ ಅಲ್ಲ. ಇಲ್ಲಿ ಒಂದು ವರ್ಕೌಟ್ ಆಗ್ತಿರೋದು ಸುಮಲತಾ ಅವರಿಗೆ, ನನಗೆ ಮಂಡ್ಯನೇ ಬೇಕು, ನೀವು ಬಿ ಜೆ ಪಿಯಿಂದ ಕೊಟ್ಟರೆ ನಿಲ್ತೀನಿ. ಒಂದು ವೇಳೆ ಬಿ ಜೆ ಪಿಯಿಂದ ಕೊಡದಿದ್ದರೆ ಬಹುಶಃ ಕಾಂಗ್ರೆಸ್ಗೂ ಹೋಗಬಹುದೇನೋ ಗೊತ್ತಿಲ್ಲ. ಆದರೆ ಕಾಂಗ್ರೆಸ್ನಲ್ಲಿ ಮತ್ತೋರ್ವ ನಾಯಕಿಯನ್ನು ರೆಡಿ ಇದ್ದಾರೆ ಅಲ್ಲಿ, ಚಲುವರಾಯಸ್ವಾಮಿ ವಗೇರೆ ಅಥವಾ ಡಿ ಕೆ ಶಿವಕುಮಾರ್, ಗೊತ್ತಿಲ್ಲ. ಆದರೆ ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ ಮಂಡ್ಯದ್ದು. ಸುಮಲತಾ ಬಿ ಜೆ ಪಿ ಹೇಳಿದೆಯಂತೆ, ಮಂಡ್ಯ ನಮ್ಗೆ ಕೊಟ್ಬಿಡಿ, ನೀವು ಹಾಸನ ತಗೊಳ್ಳಿ, ಕೋಲಾರ ತಗೊಳ್ಳಿ, ಇನ್ನೊಂದು ಕೊಡ್ತೀವಿ, ಮಂಡ್ಯ ಕೊಟ್ಬಿಡಿ ನಮಗೆ, ಮಂಜುನಾಥ್ ಅವರನ್ನು ನಾವು ಗೆಲ್ಲಿಸ್ಕೊಂಡ್ಬರ್ತೀವಿ, 4 ಆಗುತ್ತೆ. ಸುಮಲತಾ ಅವರನ್ನು ಕಣಕ್ಕಿಳಿಸಬೇಕು ಅಂತ ಬಿ ಜೆ ಪಿ ದೊಡ್ಡ ಕಗ್ಗಂಟಾಗಿದೆ. ಸುಮಲತಾ ಅವರನ್ನು ಕಣಕ್ಕಿಳಿಸಿದ ಜೆ ಡಿ ಎಸ್ ಕೆಲಸ ಮಾಡಬೇಕು. ಕುಮಾರಸ್ವಾಮಿ ಕೆಲಸ ಮಾಡ್ತಾರಾ? ನಿಖಿಲ್ ಕುಮಾರಸ್ವಾಮಿ ಕೆಲಸ ಮಾಡ್ತಾರೆ ಸುಮಲತಾಗೆ? ಸಿ ಎಸ್ ಪುಟ್ಟರಾಜು ಕೆಲಸ ಮಾಡ್ತಾರಾ? ಮಾಡೋದು ಡೌಟು. ಹಾಗಾಗಿ ಸ್ವಲ್ಪ ಸಂಕಷ್ಟದಲ್ಲಿದೆ. ಹೇಳ್ತೀನಿ ಆಮೇಲೆ ಏನಾಗಿದೆ ಅಂತ.